ಅನೇಕ ಮಹಾನ್ ಹೋರಾಟಗಾರರ ತ್ಯಾಗ ಬಲಿದಾನದ ತಳಹದಿಯ ಮೇಲೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತಿದೆ. ಅವರ ತ್ಯಾಗ ಬಲಿದಾನ ಸ್ಮರಿಸುವುದರೊಂದಿಗೆ ಭವ್ಯ ಭಾರತ ಕಟ್ಟುವ ನಿಟ್ಟಿನಲ್ಲಿ ನಮ್ಮ ಜವಾಬ್ದಾರಿ ವೃದ್ಧಿಸುತ್ತದೆ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಹೇಶ್ ತಿಳಿಸಿದರು. ತಾಲೂಕಿನ ಡಿಕೆ ಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಆಲದ ಮರ ವೃತ್ತದ ಬಳಿ ಅಂಬೇಡ್ಕರ್ ಪ್ರಚಾರ ಸಮಿತಿ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ 79ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಪಕ್ಷ, ಧರ್ಮ, ಜಾತಿರಹಿತವಾಗಿ ರಾಷ್ಟ್ರೀಯತೆಯ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಇಂದು ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಲಾಗುತ್ತಿದೆ. ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಜೊತೆಗೆ ನಮ್ಮ ಜವಾಬ್ದಾರಿ ಹೆಚ್ಚಿಸುತ್ತದೆ ಎಂದರು. ಭಾರತದ ಇತಿಹಾಸದಲ್ಲಿ ಏಪ್ರಿಲ್ 22 ಅತ್ಯಂತ ಕರಾಳ ಅಧ್ಯಾಯ. ಪಾಕಿಸ್ತಾನ ಉಗ್ರರು ಪೆಹಲ್ಗಾವ್ನಲ್ಲಿ ಅಮಾಯಕ ಪ್ರಜೆಗಳನ್ನು ಧರ್ಮದ ಆಧಾರದ ಮೇಲೆ ಹತ್ಯೆ ಮಾಡಲಾಗಿತ್ತು. ಇದಕ್ಕೆ ಪ್ರತಿಕಾರವಾಗಿ ಪ್ರಧಾನಿ ಮೋದಿ ರವರ ನಾಯಕತ್ವದಲ್ಲಿ ಭಾರತೀಯ ಸೇನೆ ಉಗ್ರರನ್ನು ದಮನ ಮಾಡುವ ನಿಟ್ಟಿನಲ್ಲಿ ಉಗ್ರರನ್ನು ನುಗ್ಗಿ ಹೊಡೆಯುವ ಶಪಥಗೈದರು. ಅದರಂತೆಯೇ ಪಾಕಿಸ್ತಾನದ ಉಗ್ರ ನೆಲೆಯನ್ನು ಧ್ವಂಸಗೊಳಿಸಿ ತಕ್ಕ ಉತ್ತರ ನೀಡಲಾಯಿತು. ಆ ಮೂಲಕ ಇಡೀ ವಿಶ್ವಕ್ಕೆ ಭಾರತ ತನ್ನ ಸಾಮರ್ಥ್ಯವನ್ನು ತೋರಿಸಲಾಗಿದೆ ಎಂದರು. ಮುಖಂಡರಾದಂತ ಶೋಭಿನ್ ಅವರೇ, ನಾವೆಲ್ಲ ಮರ್ತು ಬಿಡ್ತೀವಿ. ದೇಶ ಅಂತ ಬಂದ್ಮೇಲೆ ಜಾತಿ ಮರ್ತು ಬಿಡ್ತೀವಿ, ಭಾಷೆ ಮರ್ತು ಬಿಡ್ತೀವಿ. ನಮ್ಗೆಲ್ಲ ಕಾಣಿಸೋದು ಆ ಭಾರತ ಮಾತೆಯ ಒಂದೇ ಕಾಣಿಸೋದು ನಮ್ಗೆ. ನರೇಂದ್ರ ಮೋದಿ ಅವರು ಪ್ರಧಾನ ಮಂತ್ರಿ ಆದ್ಮೇಲೆ ಅವರು ಒಂದೇ ವಾಕ್ಯ ಇತ್ತು, ಹರ್ ಘರ್ ತಿರಂಗ ಅಂತ. ನಾವು ಸ್ವಾತಂತ್ರ್ಯ ದಿನಾಚರಣೆ ವೇದಿಕೆ ಹಾಕಿ ಮಾಡೋದಕ್ಕೂ ಮೊದಲು ಪ್ರತಿಯೊಬ್ಬ ಮನೆ ಮೇಲೂ ಕೂಡ ನ್ಯಾಷನಲ್ ಫ್ಲಾಗ್ ಹಾಕ್ಬೇಕು ಅಂತಿದೆ. ಇವತ್ತು ನಾವು ಬರ್ತಾ ಇದ್ದಾಗ ನೋಡಿದೆ, ಎಲ್ಲ ಆಟೋಗಳು ನೋಡಿ, ಎದುರುಗಡೆ ಹೋಗೋ ಆಟೋಗಳ ಮೇಲೆ ತಿರಂಗ ಕಾಣಿಸ್ತಾ ಇದೆ, ಮನೆಗಳ ಮೇಲೆ ತಿರಂಗ ಕಾಣಿಸ್ತಾ ಇದೆ. ಇದು ಇವತ್ತು ನಾವಿಷ್ಟು ಫ್ರೀಯಾಗಿ ಆಗ್ಬೇಕಂದ್ರೆ ಈ ಸ್ವಾತಂತ್ರ್ಯ ಚಳುವಳಿನಲ್ಲಿ ಎಷ್ಟೋ ಜನ ನಮ್ಮ ಭಾರತ ದೇಶದ ಭಾರತ ಮಾತೆಯ ಮಕ್ಕಳು ಅವ್ರ ಪ್ರಾಣವನ್ನ ತ್ಯಜಿಸಿ ಇವತ್ತು ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅವ್ರಿಗೆಲ್ಲ ನಾವು ಗೌರವ ಸೂಚಿಸ್ಬೇಕಂತಂದ್ರೆ ಈ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಪ್ರತಿ ಮನೆಯಲ್ಲೂ ಪ್ರತಿ ನಮ್ಮ ಮನಸ್ಸಲ್ಲಿ ಹಬ್ಬದ ವಾತಾವರಣ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ರೆ ಮಾತ್ರ ಅವ್ರಿಗೆ ನಾವು ನಮನಗಳನ್ನು ಸಲ್ಲಿಸ್ತೀವಿ. ಬಂಧುಗಳೇ, ಇವಾಗ ಮಕ್ಕಳು ಒಂದು ತುಂಬಾ ಚೆನ್ನಾಗಿ ಒಂದು ಪೆಹಲ್ಗಾವ್ನ ಜ್ಞಾಪಿಸ್ತಾ ಒಂದು ಕಾರ್ಯಕ್ರಮ ಆಪರೇಷನ್ ಸಿಂಧೂರ್ ಮಾಡಿದ್ರು. ಏಪ್ರಿಲ್ 22 ನಾವು ಯಾರು ಮರ್ಯಾದಕ್ಕೆ ಆಗಲ್ಲ. ನಮ್ಮ ಭಾರತದ 26 ಜನ ಭಾರತದ ಮಕ್ಕಳು ಅವತ್ತು ಪ್ರಾಣ ತ್ಯಜಿಸಿದ್ರು. ಮೋದಿ ಅವರು ಪ್ರತೀಕಾರ ನೆಕ್ಸ್ಟ್ ದಿನನೇ ಕೊಡ್ಲಿಲ್ಲ. ಗುಸ್ಕೆ ಮಾರಂಗೆ ಅಂತ ಒಂದು ಸ್ಲೋಗನ್ ಕೊಟ್ರು. ಮೇ 7ನೇ ತಾರೀಕು ಒಂದೇ ಬಾರಿ ಆಪರೇಷನ್ ಸಿಂಧೂರಲ್ಲಿ ಅವ್ರನ್ನ ಆಪರೇಟ್ ಮಾಡುವಾಗ ಸುಮಾರಷ್ಟು ಅವರ ಮಿಸೈಲ್ ಬೇಸ್ ನ ನಮ್ಮವ್ರು ಹೊಡೆದಾಕಿದ್ರು. ಪಾಕಿಸ್ತಾನದ ಪ್ರಧಾನ ಮಂತ್ರಿ ಗೊತ್ತಾಗ್ಲಿಲ್ಲ ಏನಾಗಿದೆ ಈ ದೇಶದಲ್ಲಿ ಅಂತ ಅವ್ರಿಗೆ ಗೊತ್ತಾಗ್ಲೇ ಇಲ್ಲ. ಪಾರ್ಲಿಮೆಂಟ್ ನಡೀತಾ ಇದ್ದವಾಗ ಅವರ ಮಂತ್ರಿ ಹೇಳ್ತಾರೆ, ನೀವ್ ಯಾಕೆ ವಾಪಸ್ ಅವ್ರನ್ನ ತಡೆಯೋದಕ್ಕೆ ಪ್ರಯತ್ನ ಮಾಡಲಿಲ್ಲ? ಅವರು ಭಾರತ ಮಿಸೈಲ್ಸ್ ಕೊಟ್ಟು ನಮ್ ದೇಶದ ಮೇಲೆ ಅಂದಾಗ ಅವ್ರು ಹೇಳ್ತಾರೆ, ನಮ್ ಮಿಸೈಲ್ ಬೇಸ್ ಎಲ್ಲಿದೆ ಅಂತ ಗೊತ್ತಾಗ್ಬಿಡುತ್ತೆ ಅವ್ರಿಗೆ, ಹಂಗಾಗಿ ಅವ್ರಿಗೆ ನಾವು ಪ್ರತಿರೋಧ ತೋರ್ಸಕ್ ಆಗಿಲ್ಲ ಅಂತಾರೆ. ಅಂದ್ರೆ ಅಷ್ಟು ವೀಕ್ನೆಸ್ ಇದೆ ಅವ್ರ ದೇಶ. ಭಾರತನ ತಂಟೆಗೆ ಬಂದ್ರೆ ಏನ್ ಮಾಡ್ತೀವಿ ಅಂತ ಅವತ್ತು ನಮ್ಮ ಸೈನಿಕರು, ನಮ್ಮ ಭಾರತದ ಪ್ರಧಾನ ಮಂತ್ರಿ ತೋರಿಸ್ಕೊಟ್ಟಿದ್ದಾರೆ. ಈ ಒಂದು ಒಗ್ಗಟ್ಟು ಎಲ್ಲರಲ್ಲೂ ಇರಬೇಕು. ದೇಶ ಅಂತ ಬಂದ್ಮೇಲೆ ನಾವು ಎಲ್ಲಾ ರಾಜಕೀಯ ಪಕ್ಷಗಳು ಮರ್ತು ಬಿಡ್ಬೇಕು, ಎಲ್ಲಾ ಭಾಷೆಗಳು ಮರ್ತು ಬಿಡ್ಬೇಕು. ನಾವೆಲ್ಲ ಭಾರತೀಯರು. ಈ ಒಂದು ದೇಶ ಭಕ್ತಿ, ದೇಶ ಪ್ರೇಮ ಪ್ರತಿ ಮನಸ್ಸಲ್ಲಿ ಇರಬೇಕು ಅಂತ ನಾನು ಆಶಿಸುತ್ತಾ, ಏನಂತ ಹೇಳಿದೀವಿ ಅಂದ್ರೆ ಪ್ರತಿ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆ, ಅಂಬೇಡ್ಕರ್ ಜಯಂತಿ ಮತ್ತೆ ರಾಜ್ಯೋತ್ಸವ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಈ ಭಾಗದಲ್ಲಿ ಮಾಡ್ತೀವಿ ಅಂತಕ್ಕಂಥದ್ದು ಹೇಳಿದ್ವಿ, ಮಾಡಿ ತೋರಿಸಿದ್ವಿ. ಅವತ್ತೇನ್ ಹೇಳಿದ್ರು ನಮ್ಮ ಮುಖ್ಯಸ್ಥರು, ಈ ಭಾಗದಲ್ಲಿ ಸೇನೆಯಲ್ಲಿ ನಿವೃತ್ತಿ ಆದಂತ ಜನ ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ವಾರ್ ಮೆಮೋರಿಯಲ್ ಸ್ಟೋನ್ ನ ಉದ್ಘಾಟನೆ ಮಾಡ್ತೀವಿ ಈ ದಿವಸ ಅಂತಕ್ಕಂಥದ್ದು ನಾವು ಅವತ್ತು ಘೋಷಣೆ ಆಗಿತ್ತು. ಕಾರಣ ಈ SS-95 ಅಲ್ಲಿ 4 ಪಥದ ರಸ್ತೆ ಬರ್ತದೆ ಅಂತಕ್ಕಂಥದ್ದು ನಮಗೆ ಮಾಹಿತಿ ಸಿಕ್ಕಿದ ಮೇಲೆ ನಾವು ಇವತ್ತು ಆ ವಾರ್ ಮೆಮೋರಿಯಲ್ ಸ್ಟೋನ್ ನಾವು ರೆಡಿ ಮಾಡಿಟ್ಟಿದೀವಿ. ಶಿವಾರಪಟ್ಟಣದಲ್ಲೇ ರೆಡಿ ಮಾಡಿಟ್ಟಿದೀವಿ. ಅದನ್ನ ಲೊಕೇಟ್ ಮಾಡಬೇಕು ಅಂದ್ರೆ ರಸ್ತೆ ಅಗಲೀಕರಣ ಆದವಾಗ ಮತ್ತೆ
ಇತ್ತು ಅದನ್ನ ಸಪರೇಟ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನಾವು ಆ ಕಾರ್ಯಕ್ರಮನ ಮುಂದೂಡಿದ್ವಿ. ಆದ್ರೆ ಅದೇ ವೇದಿಕೆಯಲ್ಲಿ ಯೋಧರನ್ನೆಲ್ಲ ಎಲ್ಲರನ್ನೂ ಕರೆದು ನಾವು ಸನ್ಮಾನ ಮಾಡ್ತೀವಿ ಅಂತ ಅವತ್ತು ನಾವು ಘೋಷಣೆಯನ್ನ ಮಾಡಿದ್ವಿ. ಆ ಕಾರ್ಯಕ್ರಮನ ಇವತ್ತು ನಾವು ಮಾಡಿ ತೋರಿಸಿದ್ವಿ. ಆದರೆ ಇನ್ನ ಕೆಲವು ಯೋಧರು ಇಲ್ಲಿ ಬರಬೇಕಾಗಿತ್ತು. ಕಾರಣ ಏನಂದ್ರೆ ಎಲ್ಲ ಕೂಡ ಅವ್ರು ಮಾಡ್ತಕ್ಕಂಥ ಇಲಾಖೆಗಳಲ್ಲಿ ಫ್ಲಾಗ್ ಹಾಸ್ಟಿಂಗ್ ಪ್ರೋಗ್ರಾಮ್ ಮತ್ತೆ ಪ್ರೊಸಿಷನ್ ಇದೆ, ಮಾರ್ಚ್ ಪಾಸ್ಟ್ ಇದೆ, ಆ ತರ ಕಾರಣಗಳನ್ನ ಕೊಟ್ಟು ಅವರು ಬೆಂಗಳೂರಲ್ಲಿ ಅಲ್ಲಲ್ಲಿ ಕೆಲಸ ಮಾಡೋರೆಲ್ಲ ಇಲ್ಲಿಗೆ ತಡವಾಗಿ ಬರ್ತೀವಿ ಅಂತಕ್ಕಂಥದ್ದು ಹೇಳಿದ್ದಾರೆ. ಆ ತಡವಾಗಿ ಬರೋರಿಗೆಲ್ಲ ಕೂಡ ಅವ್ರ ಮನೆಯಲ್ಲೇ ಹೋಗಿ ಸನ್ಮಾನ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಹೇಳ್ತಾ ಈ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಒತ್ತನ್ನ ಕೊಟ್ಟು ನಮ್ಮ ಲಿಟಲ್ ಫ್ಲವರ್ ಆರಿಫ್ ಅಹಮದ್ ಏನಿದ್ದಾರೆ, ನಾವು ಯಾವುದೇ ಕಾರ್ಯಕ್ರಮ ಮಾಡಿದ್ರೆ ಕೂಡ ನಮ್ಮ ಫುಲ್ ಫ್ಲೆಜ್ ಆಗಿ ನಮಗೆ ಸಪೋರ್ಟ್ ಅನ್ನ ಮಾಡಿ ಒಳ್ಳೆ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಿದ್ದಾರೆ. ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತ ಪಣವನ್ನ ತೊಟ್ಟು ನಮ್ಮ ಪ್ರಚಾರ ಸಮಿತಿಯ ಅಂಬೇಡ್ಕರ್ ಪ್ರಚಾರ ಸಮಿತಿಯ ವೆಂಕಟೇಶ್ ಮೂರ್ತಿ ಸರ್ ಆಗಿರ್ಬೋದು, ಭೋಸ್ಲೆ ಸರ್ ಆಗಿರ್ಬೋದು, ನಾಗರಾಜ್ ಆಗಿರ್ಬೋದು, ರಾಜ್ಕುಮಾರ್ ಆಗಿರ್ಬೋದು, ಮುರಳಿ ಆಗಿರ್ಬೋದು, ಶೋಭಿನ್ ಆಗಿರ್ಬೋದು, ಕರುಣಮೂರ್ತಿ ಸರ್ ಆಗಿರ್ಬೋದು, ಅನ್ಬಳಗನ್ ಸರ್ ಆಗಿರ್ಬೋದು, ಮತ್ತೆ ಕುಮರನ್ ಅವರಾಗಿರ್ಬೋದು, ಇನ್ನ ಹಲವಾರು ಮುಖಂಡರುಗಳು ಎಲ್ಲರೂ ಕೂಡ ಪ್ರಯತ್ನವನ್ನ ಮಾಡಿದೀವಿ. ಸದಾಕಾಲ ಪ್ರಯತ್ನವನ್ನ ಮಾಡಿ 1 ವಾರಗಳ ಕಾಲ ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯರಿಗೆ ನಾವು ಮೊದಲಿಂದನೇ ಹೇಳ್ಕೊಂಡು ಬರ್ತಾ ಇದ್ದೀವಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ತೀವಿ ಅಂತ. ಅವರು ಕೂಡ ಅದೇ ತರವನ್ನು ನಮಗೆ ಸಹಕಾರವನ್ನು ಕೊಟ್ಟು ನೀವು ಕಾರ್ಯಕ್ರಮಕ್ಕೆ ಕರೆದಾಗ ನಾನು ಬಂದೇ ಬರ್ತೀನಿ ಅಂತಕ್ಕಂಥದ್ದು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಯನ್ನ ಮಾಡಿಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೂಡ ಹೊಗಳಿದ್ದಾರೆ ನನ್ನ ಕೂಡ, ಆ ತರ ಏನು ಇಲ್ಲ. ನಾನು ನಿಮ್ಮ ಮನೆ ಮಗನಾಗಿ ಕೆಲಸ ಮಾಡ್ತೀನಿ. ಈ 10 ವರ್ಷದಿಂದ ಏನ್ ಕೆಲಸ ಮಾಡ್ಕೊಂಡ್ ಬಂದಿದ್ದೀನಿ, ಅಭಿವೃದ್ಧಿ ಒಂದೇ ಅಲ್ಲ, ಆಟ ಪಾಠ ಪ್ರತಿಯೊಂದರಲ್ಲೂ ಕೂಡ ಯಾರನ್ನು ಕೂಡ ಬಿಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಇವತ್ತು ಯೋಧರಿಗೆ ಸನ್ಮಾನ, ಮುಂದಿನ ದಿನದಲ್ಲಿ ರೈತರಿಗೆ ಕೂಡ ಈ ಭಾಗದಲ್ಲಿ ಸನ್ಮಾನ ಮಾಡಿ ತೋರಿಸ್ತೀನಿ ಅಂತಕ್ಕಂಥದ್ದು ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಇವತ್ತು ದೇಶದಲ್ಲಿ ರೈತ ಅನ್ನ ಕೊಡೋ ಅನ್ನದಾತನ ನೆನೆಬೇಕಾಗ್ತ ಸಮಯ ಇವತ್ತು ಬಂದಿದೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಾರ್ಯಾರು ಏನೇನು ಸೇವೆಯನ್ನು ಮಾಡ್ತಾರೆ ಆ ಸೇವೆಗೆ ಫಲಿತಾಂಶವನ್ನು ಅಂಬೇಡ್ಕರ್ ಪ್ರಚಾರ ಸಮಿತಿ ಪ್ರತಿ ವರ್ಷದಲ್ಲೂ ಕೂಡ ಮಾಡಿ ತೋರಿಸದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಬಯಸ್ತೀನಿ. ಬಂಧುಗಳೇ, ಪ್ರತಿ ಹಂತದಲ್ಲೂ ಕೂಡ ಹೋದ ಬಾರಿ ನಾವು ಏನು ಈ ವೇದಿಕೆ ಕಾರ್ಯಕ್ರಮ 2022ರಲ್ಲಿ ಮಾಡಿದ್ವಿ. 2022ರಲ್ಲಿ ಈ ಭಾಗದಲ್ಲಿ ಎಷ್ಟು ಜನ ಮೆಡಿಕಲ್ ಫೀಲ್ಡ್ ಅಲ್ಲಿ ಇದ್ದಾರೆ, ವೈದ್ಯರಿದ್ದಾರೆ, ಎಲ್ಲರಿಗೂ ಕೂಡ ಸನ್ಮಾನ ಮಾಡಿ ತೋರಿಸಿದೀವಿ. ಅದೇ ತರ ನನ್ನ ಭಾಗದಲ್ಲಿ ಎಷ್ಟು ಜನ ದೇಶಕ್ಕಾಗಿ ಜನತೆಗಾಗಿ ದುಡಿತಕ್ಕಂಥವ್ರನ್ನ ಗೌರವಿಸ್ತಕ್ಕಂಥ ಕೆಲಸ ಪ್ರತಿದಿನ ಕೂಡ ಅಂಬೇಡ್ಕರ್ ಪ್ರಚಾರ ಸಮಿತಿ ಮಾಡ್ತದೆ ಅಂತಕ್ಕಂಥದ್ದು ಹೇಳ್ತಾ, ಇನ್ನೇನು ನನಗೆ ಮಾತಾಡಿಕೆ ಅವಕಾಶ ಎಲ್ಲ ಮಾತಾಡಿದ್ದೀನಿ. ಹಿರಿಯರು ಎಲ್ಲರ ಕೂಡ ವೇದಿಕೆಯಲ್ಲಿರೋರು ಎಲ್ಲರೂ ಮಾತಾಡಿದ್ದಾರೆ. ನನ್ನ ಈ ಒಂದು ಮಾತನ್ನು ಮುಗಿಸ್ತಾ, ಇಲ್ಲಿ ವೇದಿಕೆಯಲ್ಲಿ ನನ್ನ ಕರೆಗೆ ಹೋಗೊಟ್ಟು ನಾವೊಂದು ಪಾಂಪ್ಲೆಟ್ ಕೂಡ ಹಾಕಿದ್ದಿಲ್ಲ ಈ ಕಾರ್ಯಕ್ರಮಕ್ಕೆ. ನಾವು ಹಂಗೆ ಓರಲ್ ಆಗಿ ಕರೆದಿದ್ದೀವಿ, ಫೋನ್ ಮುಖಾಂತರ, ದೂರವಾಣಿ ಮುಖಾಂತರ ಕರೆದು ಇಲ್ಲಿ ಬಂದಂತ ಎಲ್ಲರೂ ಕೂಡ ಬಂದು ಕಾರ್ಯಕ್ರಮಕ್ಕೆ ಸ್ಪಂದಿಸಿದಂತ ಎಲ್ಲ ಬಾಬಣ್ಣ, SK ಬಾಬಣ್ಣ ಆಗಿರ್ಬೋದು, ಜೈಸಿಲನ್ ಆಗಿರ್ಬೋದು,